ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಳ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಯಾರಿಗೆ ಎಂಬುದು ಇಂದು ನಿರ್ಧಾರವಾಗಲಿದೆ. ಬಿಗ್ ಬಾಸ್ ಫಿನಾಲೆಯಲ್ಲಿದ್ದ 6 ಜನರ ಪೈಕಿ ಭವ್ಯ ಹೊರ ಬಂದಿರುವುದು ಗೊತ್ತೇ ಇದೆ. ಆದರೆ ಭವ್ಯಗೆ ಸಿಕ್ಕ ಹಣವೆಷ್ಟು ಎನ್ನೋದು ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ. ಅದನ್ನ ನಾವು ಹೇಳುವ ಕೆಲಸ ಮಾಡುತ್ತೇವೆ. ಡೋಂಟ್ ವರಿ. ಭವ್ಯ ಕಳೆದ 3.5 ತಿಂಗಳಿನಿಂದ ದೊಡ್ಡ ಮನೆಯಲ್ಲಿದ್ದವರು. ಹಲವು ಆಟಗಳಲ್ಲಿ ಸೋಲು ಗೆಲುವನ್ನ ಸಮಾಧಾನವಾಗಿ ಕಂಡಂತವರು. ಅಷ್ಟೇ ಅಲ್ಲದೆ ಬಿಗ್ ಮನೆಯಲ್ಲಿದ್ದುಕೊಂಡು 3 ಬಾರಿಯ ಕ್ಯಾಪ್ಟನ್ ಆದ ಹೆಗ್ಗಳಿಕೆ ಕೂಡ ಭವ್ಯಗೆ ಇದೆ. ಕೆಲವೊಮ್ಮೆ ಮನೆಯ ಸದಸ್ಯರ ಜೊತೆ ಜಗಳವಾಡಿ ಜಗಳ ಗಂಟಿ ಎಂಬ ಹಣೆಪಟ್ಟಿ ಕೂಡ ಹೊತ್ತು ಸಾಗಿದ್ದಾರೆ ಭವ್ಯ. ಇನ್ನೊಂದರ ಮುಖ್ಯ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ತ್ರಿವಿಕ್ರಮ್. ಇದೇ ತ್ರಿವಿಕ್ರಮ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದು ತಮ್ಮಿಬ್ಬರ ನಡುವೆ ಏನೋ ನಡೀತಿದೆ ಎಂಬುದು ಜಗಜ್ಜಾಹೀರು. ಹಲವು ಬಾರಿ ಈ ಜೋಡಿ ಲವ್ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಇದೆ. ಆದ್ರೆ ಅದೇನೇ ಇರಲಿ, ಅವರ ವೈಯಕ್ತಿಕ ಏನಂತೀರಿ? ಹಾಗಾಗಿ ಇದೀಗ ಮುಖ್ಯ ವಿಚಾರಕ್ಕೆ ಬರೋಣ. ಭವ್ಯ ಆಚೆ ಬಂದ ಮೇಲೆ ಲಕ್ಷ ದುಡ್ಡು ತನ್ನದಾಗಿಸಿಕೊಂಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಕಡೆಯಿಂದ ಭವ್ಯ ಅವರಿಗೆ ಹಣ ಸಿಕ್ಕಿದೆ ಬನ್ನಿ ನೋಡ್ಕೊಂಡು ಬರೋಣ. ಭವ್ಯ ನಿನ್ನೆ ನಡೆದ ಫಿನಾಲಿಯ ಮೊದಲ ದಿನದಲ್ಲಿ ಹೊರ ಬಂದಿದ್ದಾರೆ. ಅತಿ ಕಡಿಮೆ ಓಟು ಪಡೆದುಕೊಂಡಿರುವ ಕಾರಣ ಭವ್ಯ ಹೊರ ಬರಬೇಕಾಯಿತು. ಬರುವಾಗಲೂ ಕೂಡ ಭವ್ಯ ಮುಖದಲ್ಲಿ ಬಹಳ ಬೇಸರ ಕೂಡ ಎದ್ದು ಕಾಣುತ್ತಿತ್ತು. ಒಂದು ದಿನದ ಹಿಂದೆ ಆಚೆ ಬಂದೆ ಎನ್ನುವ ಬೇಜಾರು ಅವರಲ್ಲಿ ಕಾಡುತ್ತಿತ್ತು. ಮನೆಯ 5 ಸ್ಪರ್ಧಿಗಳಿಗೆ ಬಾಯ್ ಹೇಳಿ ತಮ್ಮ ಬಿಗ್ ಮನೆಯ ಪಯಣ ಮುಗಿಸಿದರು. ಬರುವ ಮುಂಚೆಯೂ ತ್ರಿವಿಕ್ರಮ್ ಅವರನ್ನ ಹಗ್ ಮಾಡಿ ಕಣ್ಣೀರು ಮೇಲೇನೆ ಇದ್ದರೂ ಅಳದೆ ಗಟ್ಟಿಯಾಗಿ ತಡೆದುಕೊಂಡು ಕಿಚ್ಚನ ವೇದಿಕೆ ಹತ್ತಿರ ಬಂದರು. ಭವ್ಯ ಅವರನ್ನ ಮಾತನಾಡಿಸಿದ ಕಿಚ್ಚ ಸುದೀಪ್ ಬಿಗ್ ಮನಿಯ ನೆನಪುಗಳ ಬಗ್ಗೆ ಎಲ್ಲದರ ಬಗ್ಗೆ ಮಾತನಾಡಿಸಿದ್ರು. ಕೊನೆಗೆ ಕಿಚ್ಚನ್ಗೂ ಬಾಯ್ ಹೇಳಿ ಭವ್ಯ ಆಚೆ ಬಂದರು. ಹೀಗೆ ದೊಡ್ಡ ಮನೆಯ ಯಾತ್ರೆ ಮುಗಿಸಿದ ಭವ್ಯ ಅವರಿಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ಕಡೆಯಿಂದ 7 ಲಕ್ಷ ರೂಪಾಯಿ, ಸುದರ್ಶನ್ ಸಿಲ್ಸ್ ಕಡೆಯಿಂದ 1 ಲಕ್ಷ ರೂಪಾಯಿ ಹಾಗೂ ಇಕೋ ಪ್ಲಾನೆಟ್ ಎಲಿವೇಟರ್ ಕಡೆಯಿಂದ 50,000 ರೂಪಾಯಿ ಭವ್ಯ ಅವರಿಗೆ ಬಹುಮಾನ ಮೊತ್ತದ ರೂಪದಲ್ಲಿ ಹಣ ಸಿಕ್ಕಿದೆ. ಇನ್ನು 117 ದಿನಗಳ ಕಾಲ ಬಿಗ್ ಮನೆಯಲ್ಲಿದ್ದ ಕಾರಣ ಅದರ ಹಣವು ಕೂಡ ಬೇರೆ ರೀತಿಯಾಗಿ ಸಿಗಲಿದೆ. ಹೀಗೆ ಲಕ್ಷ ಹಣವನ್ನ ಭವ್ಯ ತನ್ನದಾಗಿಸಿಕೊಂಡಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.